ಹಾಯ್ ಫ್ರೆಂಡ್ಸ್, ಮನೇಲಿ ಕಡಲೆಬೀಜ ಖಾಲಿಯಾಗಿ ಹೋಗ್ಬಿಟ್ಟಿದ್ವು. ಇನ್ನು ಕಡಲೆಕಾಯಿ ಇದಾವಲ್ಲ, ಅವನ್ನೇ ಸುಲಿದು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಸುಲಿತಾ ಇದ್ದೀನಿ. ನಮ್ಮ ರಿಲೇಟಿವ್ಸ್ ಅವ್ರು ಮನೆಗೆ ಬಂದಾಗ ಕೊಟ್ಟೋಗಿದ್ದಿದ್ದು ಕಡಲೆಕಾಯಿನ ತುಂಬ ದಿನಗಳೇ ಆಯಿತು, 4 ತಿಂಗಳಾಯಿತು. ಆವಾಗಲಿಂದ ಸುಲಿದಿರಲಿಲ್ಲ, ಸುಲಿಯೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇನ್ನು ಪೂರ್ತಿ ಖಾಲಿಯಾಗಿ ಹೋಗ್ಬಿಟ್ಟಿದ್ವಲ್ಲ ಕಡಲೆಬೀಜ ಅಂತ ಹೇಳ್ಬಿಟ್ಟು ಇವಾಗ ಸುಲಿತಾ ಇದ್ದೀನಿ. ಸ್ಕೂಲ್ ಡೇಸಲ್ಲಿ ಕಡಲೆಬೀಜ ಸುಲಿಯೋದಂದರೆ ತುಂಬಾ ಇಷ್ಟ. 2 ಕೈಯಲ್ಲೂ ಪಟ ಪಟ ಅಂತ ಸುಲಿತಿದ್ದೆ. ಅದರಲ್ಲೂ ನಮ್ಮ ಅಣ್ಣನ ಜೊತೆ ಚಾಲೆಂಜಿಂಗ್ ಮೇಲೆ ಸುಲಿತಿದ್ವಿ. ಮೆಮೊರೀಸ್ ಎಲ್ಲ ನೆನಪಾಯಿತು ನನಗೆ ಈ ಕಡಲೆಕಾಯಿ ಸುಲಿಬೇಕಾದ್ರೆ. ಬಟ್ ಅವಾಗಷ್ಟು ಇಂಟ್ರೆಸ್ಟ್ ಇಲ್ಲ. ಇವಾಗ ಸುಲಿಬೇಕಾದ್ರೆ ಗೊತ್ತಾಗಲ್ಲ, ಲಾಸ್ಟ್ ಸುಲಿದಾದ್ಮೇಲೆ ಕೈಯೆಲ್ಲ ಉರಿ ಬರುತ್ತೆ, ಊಟ ಮಾಡೋಕ್ಕೂ ಆಗಲ್ಲ, ನೋವ್ತಿರ್ತವೆ. ನೀಟಾಗೆಲ್ಲ ಸುಲಿದು ನೀಟಾಗಿ ಕೇರ್ಕೊಬಿಟ್ಟಿದ್ದೀನಿ. ಇದನ್ನು ಒಂದು ಸ್ವಲ್ಪ ಧೂಳಿರುತ್ತೆ, ಎಲ್ಲ ನೀಟಾಗಿ ಮರದಾಗ ಹಾಕೊಂಡು ಕೇರ್ಕೋಬೇಕು. ಇದರಲ್ಲಿ ಸಿಕ್ಲು ಬೀಜ ಬೇರೆ ಇರ್ತವೆ, ಚಿಕ್ಕವು ಹಾಗೆ ದಪ್ಪದವು. ಆ ಚಿಕ್ಕ ಚಟ್ನಿಗೆ ಬಳಸ್ಕೋಬೋದು, ಇವು ದೊಡ್ಡವು ಒಗ್ಗರಣೆಗಾಗಲಿ ಚಿತ್ರಾನ್ನಕ್ಕೆ ಆ ಥರ ಬಳಸ್ಕೋಬೋದು. ಅದರಲ್ಲೂ ಸಿಪ್ಪೆಲ್ಲೂ ಇನ್ನೂ ಒಂದು ಸ್ವಲ್ಪ ಮಿಕ್ಕಿರುತ್ತೆ, ಬೆವ್ರು ಮಾಡಿ ಹಾಕಿರ್ತೀವಲ್ಲ, ಅದರಲ್ಲೂ ನೋಡಿಕೊಂಡು ಆಯ್ಕೊತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತೇಳಿ. ಇವತ್ತಿನ ವಿಡಿಯೋ ಬಾಯ್.